ಮಹಾರಾಷ್ಟ್ರ ಪಶ್ಚಿಮ ಘಟ್ಟ ಭಾಗದಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಮಳೆಯಾದಾಗ ನೋಡಿ, ಸುತ್ತಮುತ್ತಲ ಗಡಿ ಭಾಗದಲ್ಲೂ ಕರ್ನಾಟಕದ ಗಡಿ ಭಾಗದಲ್ಲೂ ಕೂಡ ಬಹಳಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಅಂದರೆ ನದಿ ಪಾತ್ರದ ಜನರಿಗೆ ಬಹಳಷ್ಟು ಸಮಸ್ಯೆ ಎದುರಾಗುತ್ತೆ. ಚಿಕ್ಕೋಡಿ ವ್ಯಾಪ್ತಿಯ ಮತ್ತೊಂದು ಸೇತುವೆ ನೋಡಿ ಜಲಾವೃತಗೊಂಡಿದೆ. ವೇದಗಂಗಾ, ದೂದ್ಗಂಗಾ ನದಿಯಲ್ಲಿ ನೀರು ಏರಿಕೆಯಾಗಿದೆ. ಹಾಗಾಗಿ ಮಲ್ಲಿಕವಾಡ, ದತ್ತವಾಡ ಸುತ್ತಮುತ್ತ ಸಂಪರ್ಕ ಸೇತುವೆ ಸಂಪೂರ್ಣ ಜಲಾವೃತಗೊಳ್ತಾ ಇದೆ. ನೋಡಿ, ದೃಶ್ಯದಲ್ಲಿ ಗಮನಿಸಬಹುದು ಸೇತುವೆಯ ಮೇಲೆ ಹರಿದಾಡ್ತಿರುವಂಥ ನೀರಿನ ಪ್ರಮಾಣ ಎಷ್ಟರ ಮಟ್ಟಿಗಿದೆ ಅಂತ. ಇಂಥ ಸಂದರ್ಭದಲ್ಲಿ ಜನಸಾಮಾನ್ಯರು ಕೊಂಚ ಹೆಚ್ಚಿನ ಜಾಗೃತಿಯಲ್ಲಿರೋದು ಬಹಳ ಮುಖ್ಯ. ಹಲವರು ಸೇತುವೆ ಮೇಲೆ ನೀರು ಹರಿತಾ ಇದ್ರೂ ಕೂಡ ತಡೆಗೋಡೆ ಇಲ್ಲ ಅಂದಾಗಲೂ ಅಲ್ಲಿ ವಾಹನಗಳ ಮೂಲಕ ಅಥವಾ ನಡೆದುಕೊಂಡು ಸಂಚಾರ ಮಾಡುವಂಥ ದುಸ್ಸಾಹಸಕ್ಕೆ ಕೈ ಹಾಕ್ತೀರಿ. ಇಲ್ಲೇನೋ ಸಣ್ಣ ಪುಟ್ಟ ಕಲ್ಲುಗಳನ್ನು ನಿರ್ಮಿಸಲಾಗಿದೆ ಸೇತುವೆಯ ಆಸುಪಾಸಿನಲ್ಲಿ. ಆದರೂ ಕೂಡ ನೀರು ಅತಿ ಹೆಚ್ಚು ಪ್ರಮಾಣದಲ್ಲಿ ಹರಿತಾ ಇರುವಾಗ ಹೆಚ್ಚಿನ ಜಾಗ್ರತೆ ಬಹಳ ಮುಖ್ಯ. ಮೊದಲೇ ಮುಳುಗಡೆಯಾಗಿದ್ದಾವೆ 4 ಕೆಳ ಹಂತದ ಸೇತುವೆಗಳು. ದೊಡ್ಡ ಬ್ರಿಡ್ಜು ಬಹುತೇಕ ನೀರು ತುಂಬ್ತಾ ಇದೆ ನೋಡಿ, ಹಂತ ಹಂತವಾಗಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಸುತ್ತಮುತ್ತಲ ಪ್ರದೇಶದ ಸಣ್ಣ ಪುಟ್ಟ ಸೇತುವೆಗಳು, ಕೆಳ ಹಂತದ ಸೇತುವೆಗಳು ಅಂತ ಇದನ್ನು ಕರೀತಾರೆ, ಆ ಸೇತುವೆಗಳೆಲ್ಲ ಜಲಾವೃತಗೊಂಡಿದ್ದಾವೆ. ಸೇತುವೆಯ ಮೇಲೆ ನದಿ ನೀರು ಹರಿತಾ ಇದೆ, ಅದನ್ನು ನೀವು ಗಮನಿಸಬಹುದು. ವೇದಗಂಗಾ ನದಿಯಲ್ಲೂ ಕೂಡ ನೀರಿನ ಪ್ರಮಾಣ ಏರಿಕೆಯಾಗಿದೆ. ಆ ದೊಡ್ಡ ಸೇತುವೆ ನೋಡ್ತಾ ಇದ್ದೀರಿ, ಅದದು. ನಿಪ್ಪಾಣಿ ತಾಲೂಕಿನ ಕುನ್ನೂರ ಬಾರವಾಡ ಸಂಪರ್ಕಿಸುವಂಥ ಸೇತುವೆ ಜಲಾವೃತಗೊಂಡಿದೆ. ದೂದ್ಗಂಗಾ ನದಿಯ ಕಾರದಗ ಬೋಜ್ ಕುನ್ನೂರ ಬೋಜುವಾಡಿ ಸಂಪರ್ಕಿಸುವಂಥ ಸೇತುವೆ ಜಲಾವೃತಗೊಂಡಿದೆ. ಕೃಷ್ಣಾ ನದಿಗೆ ಅಡ್ಡಲಾಗಿರುವಂಥ ಮಾಂಜರಿ ಭಾವನ ಸೌಂದತ್ತಿ ಸೇತುವೆ ಜಲಾವೃತಗೊಂಡಿದೆ. ಹಾಗಾಗಿ ಪರ್ಯಾಯ ಮಾರ್ಗಗಳ ಮೂಲಕವೇ ಜನಸಾಮಾನ್ಯರು ಸಂಚಾರ ಮಾಡಬೇಕಾಗಿದೆ. ಮತ್ತೊಂದು ಅಪ್ಡೇಟ್ ನೋಡಿ, ಮಹಾರಾಷ್ಟ್ರ ಮತ್ತು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗ್ತಿರೋದ್ರಿಂದಾಗಿ ಈವರೆಗೂ ಜಿಲ್ಲೆಯಲ್ಲಿ 5 ಸಂಪರ್ಕ ಸೇತುವೆ ಮುಳುಗಡೆಯಾಗಿದೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ದೂದ್ಗಂಗಾ ನದಿ. ಇತ್ತ ಮುಳುಗಡೆಯಾಗಿದೆ, ಸೇತುವೆಯ ಮೇಲೆ ಜನರ ಓಡಾಟ ಮುಂದುವರೆದಿದೆ. ಇದನ್ನೇ ಬೇಡ ಅಂತ ಹೇಳೋದು ನೋಡಿ. ಕೃಷ್ಣಾ ನದಿಗೆ ಸುಮಾರು 63,000 ಕ್ಯೂಸೆಕ್ಸ್ಗೂ ಹೆಚ್ಚು ಒಳಹರಿವಿನ ಪ್ರಮಾಣ ಇರೋದ್ರಿಂದಾಗಿ ನೋಡಿ, ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಮಳೆಯಾದರೂ ಕೃಷ್ಣಾ ನದಿಯೇ ಕರ್ನಾಟಕದಲ್ಲಿ ಹರಿಯೋದ್ರಿಂದಾಗಿ ನದಿಯ ನೀರಿನ ಮಟ್ಟ ಹೆಚ್ಚಾಗುತ್ತೆ. ಅಲ್ಲಲ್ಲೇ ಇರುವಂತಹ ಬ್ಯಾರೇಜ್ಗಳಲ್ಲಿ ನೀರಿನ ಮಟ್ಟ ಹೆಚ್ಚಾಗುತ್ತೆ. 63,000 ಕ್ಯೂಸೆಕ್ಸ್ ನೀರು ಹೆಚ್ಚಾಗಿರೋದ್ರಿಂದಾಗಿ ನೀರಿನ ಪ್ರಮಾಣ ನದಿ ಪಾತ್ರದಲ್ಲಿ ಹೆಚ್ಚಾಗೋದ್ರಿಂದಾಗಿ ಬ್ಯಾರೇಜ್ಗಳಿರ್ಬೋದು, ಸಣ್ಣ ಪುಟ್ಟ ಸೇತುವೆಗಳಿರ್ಬೋದು, ಈ ಕೆಳ ಹಂತದ ಸೇತುವೆಗಳಿರ್ತಾವೆ ನೋಡಿ, ಆ ಸೇತುವೆಯ ಮೇಲೆ ನೀರು ಹರಿಯುವಂಥ ಪರಿಸ್ಥಿತಿ ಎದುರಾಗುತ್ತೆ. ಮಳೆಯಲ್ಲಿ ಆ ಸೇತುವೆಯ ಮೇಲೆ ನೀರು ಹರಿತಾ ಇದ್ರೂ ಕೂಡ ವಾಹನ ಸಂಚಾರವನ್ನು ಮಾಡುವಂಥ ಪರಿಸ್ಥಿತಿ ಬಂದಿದ್ರೂ ಕೂಡ ಜನಸಾಮಾನ್ಯರು ಇಂಥ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ನ ಕಳಕಳಿ ನೋಡಿ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ದೂದ್ಗಂಗಾ ನದಿ. ಮುಳುಗಡೆಯಾದ ಸೇತುವೆಯ ಮೇಲೆ ಜನಸಾಮಾನ್ಯರ ಓಡಾಟ ಕೂಡ ಮುಂದುವರೆದಿದೆ. ಇದುವರೆಗೂ ಮಹಾರಾಷ್ಟ್ರ ಪಶ್ಚಿಮ ಘಟ್ಟ ಸುತ್ತಮುತ್ತ ಆಸುಪಾಸು ನೀವು ನೋಡೋದಾದರೆ ಸೇತುವೆಗಳೇ ಮುಳುಗಡೆಯಾಗ್ತಾ ಇದ್ದಾವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.